ನನ್ನ ಮಗ ಹುಡುಗಿನೇ ಗೊತ್ತಾಗ್ತಾ ಇಲ್ಲ. ನೋಡಿದ್ರೆ ಬೆಡ್ಡು ರೂಮಲ್ಲ ಇದೆ. ತಪ್ಪು ಜಾಗಕ್ಕೆ ಏನು ಬಂದಿಲ್ಲ ತಾನೆ. ಅಲ್ಲಲ್ಲಲ್ಲಲ್ಲಲ್ಲ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಜೈಕರ್ ಕುಂತಪ್ರ. ನಮಸ್ಕಾರ ದಯಮಾಡಿಸಿ. ಸೌತ್ ಕೊರಿಯಾ ಯಾಕೆ ನೀವು ಒಂಥರ ಡೆವಲಪ್ ಕಂಟ್ರಿ ಅಂತ ಕೇಳ್ತಿರಲ್ಲ, ಈ ಥರ ವಿಷಯಗಳಿಗೆ ಜನರಿಗೆ ಮಾತ್ರ ಅಲ್ಲ ಗೌರ್ಮೆಂಟಿಗೂ ಎಷ್ಟು ಸೆನ್ಸ್ ಇದೆ ಅಂದರೆ, ಇದು ಮೆಟ್ರೋ ಸ್ಟೇಷನ್ನು. ಇದು ಮೆಟ್ರೋ ಅಲ್ಲ, ನಿಂತಿರೋದು ಮೆಟ್ರೋ ಅಲ್ಲ. ಮೆಟ್ರೋ ಇದಕ್ಕಿಂತ ಆ ಕಡೆ ಬರುತ್ತೆ. ಆ ಕಡೆ ಬರೋ ಮೆಟ್ರೋಗೆ ಯಾರು ಡೈರೆಕ್ಟಾಗಿ ಹಾರಬಾರ್ದು ಅಂತ ಮೆಟ್ರೋ ಬಂದಮೇಲೆ ಈ ಡೋರ್ ಓಪನ್ ಆಗಿ ಅದ್ರ ಒಳಗಡೆ ಹೋಗೋದು. ಇವಾಗ ನೋಡಿ ಮೆಟ್ರೋ ಬಂತಲ್ಲ, ಕರೆಕ್ಟಾಗಿ ಇದೇ ಪ್ಲೇಸಿಗೆ ನಿಲ್ಲುತ್ತೆ. ಅದು ನಿಂತ ಮೇಲೆ ಫಸ್ಟು ಒಳಗಿನ ಡೋರ್ ತೆಗೆದು ನೆಕ್ಸ್ಟು ಹೊರಗಿನ ಡೋರ್ ತೆಗೆಯುತ್ತೆ. ದ್ಯಾಟ್ ಈಸ್ ದ ಸ್ಪೆಷಾಲಿಟಿ. ಅಲ್ಲಿ ನೋಡಿ ಎಕ್ಸಾಕ್ಟು ಉಲ್ಟ ಹೇಳಿದೆ. ಫಸ್ಟು ಹೊರಗಿನ ಆಮೇಲೆ ಒಳಗಿದೆ. ಇಲ್ಲಿಂದ ಒಂದು 20 ನಿಮಿಷಗಳ ಜರ್ನಿ ಇನ್ನೂ ಉಂಟು. ದೇಶ ಎಷ್ಟೇ ಡೆವಲಪ್ ಆದರೂ ಮೊಬೈಲ್ ಯೂಸರ್ ಮಾಡೋದು ಮಾತ್ರ ಕೇಳೋದೇ ಬೇಡ. ನಾನು ಗೊತ್ತಾಗದೆ ಯಾರೋ ವಿಡಿಯೋ ಮಾಡ್ತಾಯಿದ್ದೀನಿ, ಬಾಯನ್ನೆಲ್ಲ ಹಿಂಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಮೊಬೈಲ್ ಮಾತ್ರ ನೋಡಿ, ಬೇರೆ ನೋಡೋಕೋಬೇಡಿ. ಸೊ ಇವತ್ತಿನ ಮ್ಯಾಟ್ರು ಏನಪ್ಪ ಅಂದರೆ, ನಿಮ್ಗೆ ಗೊತ್ತೇ ಇದೆ ಕೊರಿಯಾ ಯಾವುದಕ್ಕೆ ಫೇಮಸ್ಸು ಅಂತ ಗೊತ್ತು. BTSಗೆ, ಕೆ ಡ್ರಾಮಾಸ್ಗೆ, ಕೆ ಮೂವೀಸ್ಗೆ, ಕೆ ಕಲ್ಚರ್ಗೆ. ಅದ್ರ ಜೊತೆಗೆ ಇನ್ನೊಂದು ಫೇಮಸ್ ಏನಪ್ಪ ಅಂದರೆ ಕೊರಿಯಾ ಪ್ಲಾಸ್ಟಿಕ್ ಸರ್ಜರಿಗೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಪ್ರಪಂಚದ ಕ್ಯಾಪಿಟಲ್ ಆಫ್ ಪ್ಲಾಸ್ಟಿಕ್ ಸರ್ಜರಿ ಅಂದರೆ ಅದು ಸೌತ್ ಕೊರಿಯಾ. ಇಲ್ಲಿ ನಿಮಗೆ ಪ್ರತಿ 10 ಜನರಲ್ಲಿ ಯಂಗ್ ಹುಡುಗಿಯರಂದರೆ 100 ಜನ ತಗೊಂಡ್ರೆ ಅದರಲ್ಲಿ 40 ಜನ, 10ರಲ್ಲಿ 4 ಜನ ಆದರೂ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿರೋರು ಸಿಗ್ತಾರಂತೆ. ಅದು ಇವಾಗಂತೂ ಇನ್ನೂ ಜಾಸ್ತಿ ಆಗ್ತಾ ಇದೆ. ಕಿವಿ, ಕಣ್ಣು, ಮೂಗು, ನಾಲ್ಗೆ ಎಲ್ಲ ಬರಲ್ಲ, ಏನೇನು ಸಿಗುತ್ತೆ ಅದು ಇದು ನೇಮ್ ಏನೇನು ಎಲ್ಲದನ್ನು ಸರ್ಜರಿ ಮಾಡಿಸ್ಕೋತಾ ಇರ್ತಾರೆ. ಸಿಕ್ಕಾಪಟ್ಟೆ ಡಿಫ್ರೆಂಟು. ಸೊ ಅದಕ್ಕೆ ನಾನಿವತ್ತು ಒಂದಿನ ಫುಲ್ಲು ಟಿಪಿಕಲ್ ಕೊರಿಯನ್ ಆಗಿ ಅವ್ರು ಏನೇನು ಮಾಡಿಸ್ಕೋತಾರೆ ಅವ್ರ ಫೇಸ್ಗೆ, ಹೇರ್ಗೆ, ಅದನ್ನು ನಾನಿವತ್ತು ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಹಾಗಂತ ಅಂಡರ್ಗ್ರೌಂಡಿಗೆ ಬಂದುಬಿಟ್ಟೆ. ಹಾಗಂತ ನಾನೇನು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳಲ್ಲ. ಯೂಶ್ವಲ್ ಆಗಿ ಕೊರಿಯಾದ ಬಾಯ್ಸ್ ಎಲ್ಲ ಏನು ಮಾಡಿಸ್ಕೋತಾರೆ ಅದನ್ನು ನಾನು ಮಾಡಿಸ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ನಾನು ಫಸ್ಟಿಗೆ ಹೋಗ್ತಾ ಇರೋದು ಕಲರ್ ಅನಾಲಿಸಿಸ್ಗೆ. ಇವೆಲ್ಲ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನೋಡೇ ಇರ್ತೀರ, ಕಲರ್ ಇಟ್ಕೊಂಡು ಅದು ಯಾವ್ದು ಚೆನ್ನಾಗಾಗುತ್ತೆ ಅದು ಮಾಡೋದು ಇದು ಮಾಡೋದು ಅಂತ. ಸೊ ಅದನ್ನು ಇವತ್ತು ನಾನು ಡೈರೆಕ್ಟಾಗಿ ನೋಡಿ ನಿಜವಾಗ್ಲೂ ವರ್ಕ್ ಆಗುತ್ತಾ, ನಿಜವಾಗ್ಲೂ ಕಲರ್ ಅನಾಲಿಸಿಸ್ ಅಂತ ಇದೆಯಾ, ಅದಿದ್ದರೂ ಎಷ್ಟು ಮಟ್ಟಿಗೆ ಅದು 100% ಜೆನ್ಯೂನ್ ಆಗಿದೆ ಅದನ್ನು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ಇಕೋ ಜರ್ಡಿನ್ ಫಾರ್ ಕಲರ್ ಅನಾಲಿಸಿಸ್. ಆದರೆ ನಾನು ಸುಳ್ಳು ಹೇಳಲ್ಲ, ಸತ್ಯನ ಹೇಳ್ತೀನಿ. ಯಾಕಂದರೆ ಗೊತ್ತಲ್ಲ, ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ಬಂದು ಬೆಳಗ, ಸತ್ಯವಾಕ್ಯಗಿಂತ ತಪ್ಪಿ ನಡೆದ್ರೆ ನೆಚ್ಚಿನ ಪರಮಾತ್ಮನು ವಿಶ್ವೇಶ್ವರೇ ನೆಕ್ಸ್ಟ್ ಅಂದರೆ ಇವನೇ ಅಂತ ಅನ್ಸುತ್ತೆ. ಇಲ್ಲಿ ಇಕೋ ಜರ್ಡಿನ್ ಅಂತ ಬೋರ್ಡ್ ಇದೆ. ಇಲ್ಲಿ ನೋಡಿ ಫುಲ್ಲು ಜನ ತುಂಬ್ಕೊಂಡ್ಬಿಟ್ಟಿದ್ದಾರೆ. ನನ್ನ ಮಗ ಹುಡುಗಿನೇ ಗೊತ್ತಾಗ್ತಾ ಇಲ್ಲ. May I help you have your belongings to the record first? ಎಸ್ ಶ್ಯೂರ್. ಓಕೆ, ದೇವ್ರೆ ನಾನು ಏನು ತಪ್ಪು ಮಾಡಿದ್ದೀನಿ ಅಂತ. ಓಕೆ, ಐ ಕ್ಯಾನ್ ಕೀಪ್ ದಿಸ್. ಯಾ, ಥ್ಯಾಂಕ್ ಯು. ಇಲ್ಲಿ ಹೇರ್ ಟ್ರೀಟ್ಮೆಂಟ್ ನಡೆಯುತ್ತೆ, ಫೇಸು ಬೇರೆ ಕಡೆ ನಡೆಯುತ್ತೆ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಓಕೆ, ಥ್ಯಾಂಕ್ ಯು. ಓಕೆ, So I'll get back soon for with your coffee. ಯಾ ಶೋರ್. ಹೆಂಗಿದೆ ನೋಡಿ ಸೆಟಪ್ಪು ನನ್ನ ಮಗಂದು. ನಾನು ಬೇರೆ ಸ್ಮಾರ್ಟ್ ಆಗಿದ್ದೀನಿ, ಈ ನನ್ನ ಮಗ ಸ್ವಲ್ಪ ಟೈಪ್ ಅಲ್ಲ ತಾನೇ. ಬಟ್ ಲುಕ್ ಅಟ್ ದಿಸ್ ಗೈಸ್. ನಮ್ಮ ಇಂಡಿಯಾದ ಹುಡುಗಿರ ಲೈಫ್ ಟೈಮ್ ಡ್ರೀಮ್ ಏನಂತಾರೆ, ಅದು ಮೇಕಪ್ ರೂಮ್ ಇರಬೇಕಂತಾರಲ್ಲ, ಅದು ಇದು. ನೋಡಿ ಇಲ್ಲೆಲ್ಲ ಫುಲ್ಲು ಲೈಟಿಂಗ್ಸು, ಇಲ್ಲೆಲ್ಲ ಬಟ್ಟೆಗಳು, ಇಲ್ಲಿ ಎಲ್ಲ ಥರದ್ದು ಮೇಕಪ್ಪು. ಅದು ಏನು ಲಿಪ್ಸ್ಟಿಕ್ಕಿಂದ ಹಿಡಿದು ಅದು ಇದು ಮಣ್ಣು ಮಸಿ. ಯಪ್ಪ, ನನ್ನ ಮದುವೆ ಆಗೋ ಹುಡುಗಿ ಏನಾದರೂ ಈ ಥರ ಎಲ್ಲ ಕೇಳಿದರೆ ಫೈಡ್ ಅಂತ ಚೆನ್ನಾಗಿದ್ರೆ ಆಮೇಲೆ ಅಡ್ಜಸ್ಟ್ ಮಾಡ್ಕೊಳ್ಳೋ. ಇನ್ನೊಂದು ಮ್ಯಾಟ್ರ್ ಏನಪ್ಪ ಅಂದರೆ, ಇದು ಕೇವಲ ಕೊರಿಯಾದ ನಾರ್ಮಲ್ ಹುಡುಗರು ಅಲ್ಲ, ಏನು ಸೆಲೆಬ್ರಿಟೀಸ್ ಇರ್ತಾರೆ, ಏನು ನಿಮ್ಮ K-pop, ಕೆ ಡ್ರಾಮಾ ಆರ್ಟಿಸ್ಟ್ ಎಲ್ಲ ಇರ್ತಾರೆ, ಅವರೆಲ್ಲ ಮಾಡ್ತಾರೆ. ಇಲ್ಲಿ ಬರೀ ಫೇಸು ಕಲರ್ ಅನಾಲಿಸಿಸ್ ಅಂದರೆ ಯಾವ ಬಟ್ಟೆ ಸೂಟ್ ಆಗುತ್ತೆ ಅಷ್ಟೇ ಅಲ್ಲದೆ ಫುಲ್ ಮೇಕಪ್ಪು, ನಿಮ್ಗೆ ಹೇರ್ ಸ್ಟೈಲಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಎಲ್ಲದೂ ಇಲ್ಲೇ ಮಾಡ್ತಾರೆ. ಸೊ ಇದೊಂಥರ ನೆಕ್ಸ್ಟ್ ಲೆವೆಲ್ ಇದ್ದಂಗೆ. ಅಫ್ಕೋರ್ಸ್ ಲೈಕ್ ಕೊರಿಯನ್ಸ್ ಲೈಕ್ಸ್ ಕರ್ಲ್ ಹೇರ್ ಆ್ಯಂಡ್ ಫಾರಿನರ್ಸ್ ಲೈಕ್ ಸ್ಟ್ರೈಟ್ ಹೇರ್. Yes, it's very. Yes. Let me explain how I'm going to analyze your color. Okay. This word first. Sounds interesting. Yes. So the first thing, I'll check is whether you are warm tone or cool tone. Okay.
ಕಲರ್ ಅನಾಲಿಸಿಸ್ ನಲ್ಲೇ PhD ಮಾಡ್ಕೊಂಡಿರೋ ಈ ಅಪ್ಪ ಮೊದಲು ನಮ್ಮ ಸ್ಕಿನ್ ಟೋನ್ಗೆ ವಾರ್ಮ್ ಟೋನ್ ಸೆಟ್ ಆಗತ್ತಾ ಅಥವಾ ಕೂಲ್ ಟೋನ್ ಸೆಟ್ ಆಗತ್ತಾ ಅಂತ ನೋಡ್ಬೇಕಂತೆ. ಅದಾದ್ಮೇಲೆ ಆ ವಾರ್ಮ್ ಅಥವಾ ಕೂಲ್ ಟೋನ್ ನಲ್ಲಿ ಯಾವ ಶೇಡಿಂಗ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಮಗೆ ಬೇಕಾಗಿರುವಂತ ಬೆಸ್ಟ್ ಅಂಡ್ ವರ್ಸ್ಟ್ ಕಲರ್ ನ ಸೆಲೆಕ್ಟ್ ಮಾಡ್ತಾರಂತೆ. ಅದಕ್ಕೆ ನನ್ನನ್ನು ಕನ್ನಡಿ ಮೇಲೆ ಕೂರಿಸ್ಕೊಂಡು ಒಂದು ಬಿಳಿ ಬಟ್ಟೆ ಹಾಕಿ ಕುರುಕ್ಷೇತ್ರದಲ್ಲಿ ದ್ರೌಪದಿಗೆ ಕೃಷ್ಣ ಸೀರೆ ಕೊಟ್ಟಂಗೆ ನನ್ನ ಮೈ ಮೇಲೊಂದು ಲೇಯರ್ ಬೈ ಲೇಯರ್ ಹಾಕೊಂಡು ಮೂವಿಲ್ ಬಂದಿರೋ ಪುಷ್ಪನ್ ರೇಂಜಿಗೆ ರೆಡಿ ಮಾಡ್ಬಿಟ್ಟಿದ್ದ. ಒಂದಾದ್ಮೇಲೆ ಒಂದ್ ಕಲರ್ ನ ಚೇಂಜ್ ಮಾಡ್ತಾ ನನ್ನ ಮುಖದಲ್ಲಿ ಯಾವ ರೀತಿ ಬಣ್ಣ ಚೇಂಜ್ ಆಗತ್ತೆ ಅಂತ ನೋಡ್ತಾ ಇದ್ದ. ನಾನ್ ನೋಡಿರೋ ವಿಡಿಯೋಸ್ ಅಲ್ಲೆಲ್ಲ ಮುಖದಲ್ಲಿರೋ ಕಲರ್ ಏನೋ ಸ್ವಲ್ಪ ಚೇಂಜ್ ಆಗ್ತಾನೆ ಇತ್ತು. ಆದ್ರೆ ದುರದೃಷ್ಟವಶಾತ್ ನನ್ನ ಮುಖದಲ್ಲಿ ಮಾತ್ರ ಯಾವುದೇ ರೀತಿ ಚೇಂಜಸ್ ಕಾಣಿಸದೇ ಇರೋಕೆ ಯಾಕಪ್ಪ ಹಿಂಗಾಗ್ತದೆ ಅಂತ ಸ್ವಲ್ಪ ಡೌಟ್ ಸ್ಟಾರ್ಟ್ ಆಗಿತ್ತು. ಆದ್ರೆ ಅದೇನೋ ಗೊತ್ತಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ನನಗೆ ಮ್ಯಾಚಿಂಗ್ ಕಲರ್ಸ್ ಹಾಕ್ತಾ ಇದ್ದಂಗೆ ಏನೋ ಒಂಥರ ಡಿಫ್ರೆನ್ಸ್ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಒಂದ್ ಕಡೆ ಈ ಅಪ್ಪ ಬಕ್ಕೊಂಡು ನಮ್ ತಲೆ ಮೇಲೆ ಬರ್ತವೆ ಅಂತ ಭಯ ಆಗ್ತಾ ಇದ್ರೆ ಸ್ವಲ್ಪ ದೂರ ಹೋದ್ರೆ ಒಳ್ಳೇದಿತ್ತು. ಇನ್ನೊಂದ್ ಕಡೆ ನನಗೆ ಯಾವ ಬಣ್ಣ ಇಷ್ಟ ಇಲ್ವೋ ಅದನ್ನೇ ಬೆಸ್ಟ್ ಕಲರ್ ಅಂತ ಹೇಳ್ಬಿಡ್ತಾನೋ ಅಂತ ಭಯನೂ ಆಗಿತ್ತು. ಕಡೆಗೂ ಎಲ್ಲಾ ಮುಗಿಸಿ ನಂದು ಕೂಲ್ ಟೋನು, ಅದರಲ್ಲೂ ಡಾರ್ಕ್ ಶೇಡ್ ಕಲರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು. ನಿಮ್ಮಲ್ಲಿ ಯಾರಾದ್ರೂ ನಂತರ ಸುಂದರ, ಅತಿ ಸುಂದರ ಅಂತ ಯಾರಾದ್ರೂ ಇದ್ರೆ ತಲೆನೇ ಕೆಡ್ಸ್ಕೊಬಿಡಿ. ಬಟ್ಟೆ ತಗೋಬೇಕಾದ್ರೆ ಸ್ವಲ್ಪ ಡಾರ್ಕ್ ಶೇಡ್ಸ್ ಅಲ್ಲಿರೋದ್ ತಗೊಳ್ಳಿ. ಅಂದ್ರೆ ಸ್ವಲ್ಪ ಕಪ್ಪಾಗಿರ್ಬೇಕು. ಆಲ್ರೆಡಿ ಕಪ್ಪಿದಿನ್ ಗುರು ಮತ್ತೆ ಕಪ್ಪಾಕದಂತ ಕ್ವಶನ್ ಮಾಡ್ಬೇಡಿ. PhD ಮಾಡಿರೋ ಅಣ್ಣ ಹೇಳ್ತಾವನೆ ಅಂದ್ಮೇಲೆ ಅರ್ಥ ಮಾಡ್ಕೋಬೇಕು. ಸೊ ಗೊತ್ತಾಯ್ತಲ್ಲ, ನಮ್ಮ ಇಂಡಿಯಾದವ್ರಿಗೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ಕೇಳಿದೆ, ಅದಕ್ಕೆ ಅವರು ಅದನ್ನು ಹೇಳಿದ್ದಾರೆ. ಫಾಲೋ ಮಾಡಿ. ನಮ್ಮ ಥರ ನಮ್ಮ ಕಲರ್ ಇರೋರಿಗೆ ಯಾವುದಿರುತ್ತೆ ಅದನ್ನು ಅವ್ರು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದಾರೆ. ಸೊ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಸೊ ಯುವರ್ ನೇಮ್ ಪ್ಲೀಸ್? My name is Julian. Oh, Julian. Yes. He is the head colorist in EcoJardin and he's so good. I was very new to this one and this is my first time. Yeah. Thank you for that. ನೋಡಿದ್ರಲ್ಲ ಕೊರಿಯನ್ ಕಲರ್ ಅನಾಲಿಸಿಸ್ ಯಾವ ಥರ ಮಾಡ್ತಾರೆ ಅಂತ. ಸರಿಸುಮಾರು 1 ಗಂಟೆ ಕೂತ್ಕೊಂಡು ಮಾತಾಡ್ದ ಏನೆಲ್ಲ ಹೇಳಿದ್ರು. ನನಗೆ ಯಾವ್ಯಾವ ಕಲರ್ ಸೂಟ್ ಆಗುತ್ತೆ, ಯಾವ ಕಲರ್ ಸೂಟ್ ಆಗಲ್ಲ. ಸ್ಟಾರ್ಟಿಂಗ್ ನನಗೆ ಭಯ ಆಯ್ತಾ ನನ್ನ ಮಗ ಮಾತಾಡೋದು ನೋಡಿ ಅಪ್ಪ. ಆದರೆ ಪರವಾಗಿಲ್ಲ, ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಂದರೆ ನಾವು ಸುಮ್ಮನೆ ಹೇಳೋದಲ್ಲ, ನಾನೀಗ ಹೇಳ್ಬೋದು ಮಾತಿಗೆ ಸ್ವಲ್ಪ ಗೇ ಥರ ಅಂತ. ನಿಜನೇ, ಇಲ್ಲ ಅಂತಲ್ಲ, ಬಟ್ ಹಾರ್ಟ್ಲಿ ತುಂಬ ಒಳ್ಳೆಯವರು ಇರ್ತಾರೆ. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಂಗೆ ಖುಷಿ ಆಯಿತು. ಐ ಆಮ್ ಹ್ಯಾಪಿ ವಿತ್ ದ ಟ್ರೀಟ್ಮೆಂಟ್. ಆದರೆ ಕಲರ್ ಅಂತ ಬಂದರೆ ನಾನು ದೇವ್ರನ್ನ ಅನ್ಕೊಂಡಿರಲಿಲ್ಲ. ಸ್ಟಾರ್ಟಿಂಗಲ್ಲಿ ಕಲರನ್ನು ಇಟ್ಟಾಗ ಈ ಕಲರ್ ನಂಗೆ ಸೂಟ್ ಆಗುತ್ತೆ ಅಂದರೆ, ಕಲರ್ ಮುಂಚೆಲ್ಲ ನೋಡ್ತಾ ಇದ್ನಲ್ಲ ವಿಡಿಯೋ, ಒಂದು ಕಲರ್ ಇಟ್ಟು ಕೂಡಲೇ ಅದನ್ನು ತೆಗೆದು ಕೂಡಲೇ ಮುಖದಲ್ಲಿರೋ ಕಲರ್ ಚೇಂಜ್ ಆಗಿಬಿಡೋದು, ಕೆಲವೊಂದು ಬ್ರೈಟಾಗಿ ಕಾಣಿಸೋದು, ಅವೆಲ್ಲ ಸುಮ್ಮನೆ ಫೇಕು ಅದು ಇದು ಅಂತ ಅಂದ್ಕೊಂಡಿದ್ದೆ ನಾನು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಹಾಗೆ ಅನಿಸಿತ್ತು, ಸುಮ್ಮನೆ ಏನೋ ಕೇಳ್ತಾನೆ ಅಂತ. ಬಟ್ ತೋರಿಸ್ತಾ ಇಟ್ ಮೇಕ್ ಸೆನ್ಸ್ ಮಾ. ಸೊ ನೀವು ಯಾರಾದರೂ ಬಂದರೆ ಕೊರಿಯನ್ ಅನಾಲಿಸಿಸ್ ಕಲರ್ನ ಟ್ರೈ ಮಾಡಬೇಕಾ? ಸತ್ರು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದಕ್ಕೆ 6 12 12 13 ಒಂದು 15,000 ರೂಪಾಯಿ ಇದೆ ಒಂದು ಸಲ ಮಾಡಿಸೋದಕ್ಕೆ. ಅದಕ್ಕಿಂತ ನೀವು ಮನೇಲೆ ಯಾವುದಾದ್ರೂ ನಮ್ಮದು ಚಾಟ್ ಬರುತ್ತಲ್ಲ, ಕಲರ್ ಚಾಟ್, ಅದನ್ನ ಇಟ್ಕೊಂಡು ನೋಡಿ, ನಿಮ್ಗೆ ಯಾವ ಸೂಟ್ ಆಗುತ್ತೆ ಅನಿಸುತ್ತೆ ಅದನ್ನು ಟ್ರೈ ಮಾಡಿ. ಕೊರಿಯಾದಲ್ಲಿ ಕಲರ್ ಅನಾಲಿಸಿಸ್ ಆಯಿತು. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ ಫೇಶಿಯಲ್ ಟ್ರೀಟ್ಮೆಂಟ್. ನನ್ನ ಮುಖಕ್ಕೆ ಏನಾಗಿದೆ ಅಂತ ಕೇಳಬೇಡಿ. ನಾವು ಮುಖ ತುಂಬಾ ಚೆನ್ನಾಗಿದೆ, ಬಟ್ ನನ್ನ ಮುಖಂದು ಶೇವಿಂಗ್ ಮಾಡಿಲ್ಲ. ಎಲ್ಲಲ್ಲಿ ಸ್ವಲ್ಪ ಕೂದಲೆಲ್ಲ ಹಾಗೆ ಇದೆ, ಗಡ್ಡ. ನಮ್ಮ ಮಕ್ಳಿಗೆ ಮೊದಲು ಅಜೀಬಾಗುತ್ತೆ, ಏನಂತ ಅಂದ್ಕೊಳ್ಳಿ. ನನ್ನ ಮಕ್ಳಿಗೆ ಗಡ್ಡ ಬರಲ್ಲ ಅಂತ ನಮ್ಮನ್ನೆಲ್ಲ ಹಾಕೊಂಡು ರುಬ್ತಾರಪ್ಪ. ಪರವಾಗಿಲ್ಲ, ಗಂಡೂಸ್ ಅಮ್ಮ ನಾವು, ಗಂಡೂಸ್. ಇವಾಗ ಫೇಶಿಯಲಿಗೆ ಹೋದ್ರಲ್ಲಿ ಏನು ಮಾಡ್ತಾರೆ ಗೊತ್ತಿಲ್ಲ, ಅದೇನು 13 ಸ್ಟೆಪ್ಪು ಅದೇನೋ ಎಲ್ಲ ಹೇಳ್ತಾ ಇದ್ರಪ್ಪ, ಅದೇನಂತ ಅಲ್ಲಿ ಹೋಗಿ ನೋಡೋಣ. ಕೊರಿಯಾದಲ್ಲಿ ಫೇಶಿಯಲ್ ಟ್ರೀಟ್ಮೆಂಟ್ಸ್ ಯೂಶ್ವಲ್ ಆಗಿ ಯಾವ ಥರ ಇರುತ್ತೆ? ನೀವೆಲ್ಲಾದರೂ ಕಲರ್ ಅನಾಲಿಸಿಸ್ ಬಂದರೆ ಹೇಳ್ದಂಗೆ 15,000 ರಿಂದ 20,000 ಬೋಳಿಸ್ಬಿಡ್ತಾರೆ. ಇವಾಗ ಫೇಶಿಯಲ್ ಟ್ರೀಟ್ಮೆಂಟಿಗೆ ಹೋಗಿ ಎಷ್ಟು ಬೋಳಿಸ್ತಾರೆ ನೋಡೋಣ, ಹೆಂಗಿರುತ್ತೆ ಅದನ್ನು ತೋರಿಸ್ತೀನಿ. ಲೆಟ್ಸ್ ಗೋ ಮಾ. JK ಸ್ಟೈಲ್. ಸೊ ನಿಂಬೆಹಣ್ಣಿನ ಶರ್ಬತ್ ಕೊಟ್ಟಿದ್ದಾರೆ, ಕುಡ್ದು ನೋಡುವ. ನಿಂಬೆಹಣ್ಣು ಶರ್ಬತ್ ಗುರು, ನಾನು ಸುಮ್ಮನೆ ನಿಂಬೆಹಣ್ಣು ಹಾಕಿದ್ದಾರೆ ಅಂತ ನಿಂಬೆಹಣ್ಣು ಶರ್ಬತ್ ಅಂತ ಹೇಳಿದೆ. ವಾಟ್ ಯು ಕಾಲ್ ದಿಸ್ ಒನ್? Yuju. Okay, we have similar drink in India, so I'm kind of amazed. ನೋಡೋಕ್ಕೇನೋ ಚೆನ್ನಾಗಿದ್ದಾರೆ, ಬಟ್ ನಾನು ನೋಡಿದ್ರೆ ಅವರಿಗೆ ಯಾವ ಥರ ಫೀಲ್ ಆಗ್ತಾಯಿದೆ ನಂಗೆ ಗೊತ್ತಿಲ್ಲ. ಭಯ ಪಡ್ಕೋತಿರ್ಬೋದು, ಕಾಡು ಮನುಷ್ಯ ಅಂತ. ಅವ್ರನ್ನೇ ತೆಗಿತೀನಿ ಅಂದ್ಕೋಬಾರ್ದಲ್ಲ, ಅದಕ್ಕೆ ಫುಲ್ ಎಲ್ಲ ತೆಗಿಬಿಟ್ಟು ತೋರಿಸ್ತೆ ಹಂಗಿರ ನನಗೆ. ಈ ಥರ ಇದ್ರೆ ನಮ್ಮದ್ರಲ್ಲಿ ಹೀರೋಯಿನ್ ಮಾಡಿಬಿಟ್ಟಿರೋರು. ಸುಳ್ಳು ಅನ್ಕೋಬೋದು, ಕೆಲವು ಫಿಲ್ಮ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಅರ್ಥ ಆಯಿತು ಅನಿಸುತ್ತೆ. ರೂಮಲ್ಲಿ ಇಟ್ಟವ್ರೆ ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಹೀಗೆ ರೆಕಾರ್ಡ್ ಮಾಡ್ತಾ ಈ ಕಡೆ ಬಂದೆ, ನೋಡಿದ್ರೆ ಬೆಡ್ಡು ರೂಮಲ್ಲೇ ಇದೆ. ತಪ್ಪು ಜಾಗಕ್ಕೆ ಏನು ಬಂದಿಲ್ಲ ತಾನೇ? ಅಲ್ಲಲ್ಲಲ್ಲಲ್ಲಲ್ಲ. ಓಕೆ ಸ್ಕಿನ್ ಕೇರ್ಸ್ ಎಲ್ಲ ಇದೆ. ಓಕೆ, ಸ್ಕಿನ್ ಕೇರ್ ಮಾಡೋಕ್ಕೆ ಏನೇನು ಥಿಂಕ್ ಮಾಡಬಾರ್ದಪ್ಪ. ಏನು ಡರ್ಟಿ ಮೆನಿ ಪೀಪಲ್. ಮಾತೇ ಇಲ್ಲ. So I need you to place your forehead here, your chin here, close your eyes. Okay, no problem. Say if I have beard. No problem. Okay, fine then.
ದಿಸ್ ಇಸ್ ಏನಾದರೂ ಆದರೆ ಇವರೇ ಜವಾಬ್ದಾರಿ. ಇಫ್ ಸಮಥಿಂಗ್ ವೆಂಟ್ ರಾಂಗ್ ಯು ಆರ್ ದ ರೆಸ್ಪಾನ್ಸಿಬಲ್. No worries, I'll take full responsibility. ಯಾ ಥ್ಯಾಂಕ್ ಯು. ಬರೀ ಇಂಥದೆಯಾ? ಲೈಕ್ Don't move. Let's start shooting. So, now I'm just gonna take measure your moisture level. Yes. Okay, that's very good. Okay, so this is what we see with our bare eye, and this is what the machine looks like. So if you take a detailed look, also I would recommend you to start using ಐ ಕ್ರೀಮ್. eye cream. I'd say your skin is a combination. It's a combination. It's ನೋಡಿದ್ರಲ್ಲ ಬಾಸು ಏನೇನಿದೆ ಅಂತ. ನಾವು ಏನೂ ಅಲ್ಲ. ಯಾಕೆ ಹೇಳ್ತೀವಿ ಹೇಳಿ, ಕೊರಿಯಾ 10 ವರ್ಷ ಮುಂದೆ ಇದೆ ಅಂತ. ಇದಕ್ಕೆ ನಮ್ದ್ರಲ್ಲಾಗಿದ್ರೆ ತಲೆನೇ ಕೆಡ್ಸ್ಕೊತಾ ಇರಲಿಲ್ಲ. ಆಯಿತಾ, ಕಡಲೆ ಹಿಟ್ಟು, ಅರಿಶಿನ, ನಿಂಬೆಹಣ್ಣು ಹಿಂಡು ಉತ್ಕೋ ಮುಗೀತು. ಇಲ್ಲಿ ನೋಡಿ, ಈ ಮಷಿನಿಗೆ ಒಂದು 2 ಕೋಟಿ ಇದೆ. ನಾನು ಕೊಡ್ತಾ ಇರೋ ಟ್ರೀಟ್ಮೆಂಟ್ಗೆ 1.5 ಲಕ್ಷ ಒನ್ಸು ಪ್ಲಸ್ಸು 1 ಲಕ್ಷ ಒನ್ಸು ಅಂದರೆ 2.5 ಲಕ್ಷ. 2.5 ಲಕ್ಷ ಅಂದರೆ ಎಷ್ಟಾಯಿತು? 6 12 12 18, ಇದಕ್ಕೆ 20,000. ಅದ್ರ ಜೊತೆಗೆ ಇದೊಂದು ಕೊಡ್ತಾರೆ ಇವಾಗ 26,000. ಅದರಲ್ಲಿ ಯಾವುದಂತೋ ಒಂದೇ ಆಪ್ಷನ್ ತೊಗೋಬೇಕಂತ ನಾನು 2 ತಗೋತಾ ಇದ್ದೀನಂತೆ. ಅಂದರೆ ನಂಗೆ ಕೊಡ್ತಾ ಇದ್ದಾರಂತೆ 25,000 ಪ್ಲಸ್ ಒಂದು 5,000 ಹಿಡ್ಕೊಂಡ್ರೆ 30,000. 30,000 ವರ್ತಿಲ್ಲ. ಆದರೆ ಇವ್ರು ಕೊಡ್ತಾ ಇರುವಂಥ ಇದು ಇನ್ಫಾರ್ಮೇಷನ್ ಇತ್ತಲ್ಲ, ದೇವರೇ ನಂಗೆ ಗೊತ್ತಿಲ್ಲ ಆಯ್ತಲ್ಲ, ಮುಖ ಅಲ್ಲ ಅಷ್ಟು ಖರಾಬಾಗಿದ್ದೀನ. ಇದು ಮಷಿನ್ ಇದ್ರೊಳಗಡೆ ತಲೆ ಹಾಕಿದರೆ ಫೋಟೋ ತೆಗಿಯುತ್ತೆ. ಆ 3Dಯಲ್ಲಿ ತೆಗಿಯುತ್ತಂತೆ, ಅದೆಲ್ಲ ಗೊತ್ತಾಗುತ್ತಂತೆ. ಅದೊಂದು ಸಾಫ್ಟ್ವೇರಲ್ಲಿ ಬರುತ್ತಂತೆ, ಅದನ್ನು ಮೇಲೆ ಕಳಿಸಿದ್ದಾರೆ. ಅದನ್ನೆಲ್ಲ ತಗೊಂಡು ಅವ್ರು ಈ ಥರ ಒಂದು ರಿಪೋರ್ಟ್ ಕೊಡ್ತಾರೆ. I'm also going to recommend your products here, and also products from all of you. ಎಸ್. ಇಷ್ಟು ಚೆನ್ನಾಗಿ ಮಾತಾಡ್ತಾಳಲ್ಲ, ಖುಷಿ ಆಯಿತು. ಅಮ್ಮ ಬೇಕಾ ಬೇಡಮ್ಮ, ನಾನೇನು ಕೊರಿಯನ್ ಹುಡುಗಿನ ಮದುವೆ ಆಗಲ್ಲಮ್ಮ, ಕನ್ನಡದ ಹುಡುಗಿನೇ ಮದುವೆ ಆಗ್ತೀನಮ್ಮ. ಯಪ್ಪ, ಆಮೇಲೆ ಮನೇಲಿ ಹೋದ್ರೆ ಪೊರ್ಕೆ ತಗೊಂಡು ಆಮೇಲೆ ಫೈಡ್ ಅಂತ ಹೊಡೆದ್ರೆ ಎಲ್ಲೇ ಹೋಗೋದು. ಆ್ಯಕ್ಚುಲಿ ಹಿಂಗೆ ಇರಬೇಕು. ಇಲ್ಲಿ ದುಡ್ಡು ತಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಕಸ್ಟಮರ್ನ ಟ್ರೀಟ್ ಮಾಡೋ ರೀತಿ ಇದೆಯಲ್ಲ, ಒಂದು ಸೆನ್ಸು ತುಂಬ ಖುಷಿಯಾಗುತ್ತೆ. ಎಸ್, You know, like. ಐ ಥಿಂಕ್ ಐ ಕ್ಯಾನ್ ಗೋ ಸ್ಟೆಪ್ ಬೈ ಸ್ಟೆಪ್. Okay. ಯಾ. Okay. Are you? ಇದೆಲ್ಲ ತಗೊಳ್ಳೋದ್ರಲ್ಲ ನಮ್ಮ ಸ್ಯಾಲರಿ ಪೂರ್ತಿ ಹೋಗ್ಬಿಡುತ್ತಲ್ಲ, ಅದು ಹೆಂಗೆ ಹುಡುಗಿರು ಮೇಂಟೈನ್ ಮಾಡ್ತಾರೆ ಅಂತ. ಈಗ ನಾನು ಹುಡುಗ, ನನಗೆ ನಡೆಯುತ್ತೆ ಬಿಡಿ, ನಾವು ಬರುತ್ತೋ ಅವಸಮ್ಮ. ಬಟ್ ಈಗ ಹುಡುಗಿರು ಕೆಲವ್ರಿಗೆಲ್ಲ ಇದೆಲ್ಲ ಬೇಕು, ನಾನು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕಂತೆಲ್ಲ ಮೇಕಪ್ ಎಲ್ಲ ಮಾಡ್ತಾರಲ್ಲ. ಈ ಥರ ಇಷ್ಟೆಲ್ಲ ಪ್ರಾಡಕ್ಟು ಒಂದು ದಿನಕ್ಕೆ ಹಾಕ್ಕೊಂಡ್ರೆ ಮುಖ ನಮ್ಮ1 kg ಜಾಸ್ತಿ ಆಗುತ್ತೇನೋ. ನೋಡಿ, ಫಸ್ಟ್ ಅದು ಹಾಕೋಬೇಕಂತ, ಅದಾದಮೇಲೆ ಇದು, ಇದಾದಮೇಲೆ ಇದು 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 ಯಪ್ಪ, ಗೊತ್ತಾಯ್ತಲ್ಲ ಕೊರಿಯನ್ಸ್ ಏನೇನು ಮಾಡ್ತಾರೆ ಅಂತ. A few moments later. ಇಲ್ಲಿ ಇವಾಗ ಮಲಗಿಸ್ಬಿಟ್ಟು ಹೋಗಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ. ಐ ಆಮ್ ಸಾರಿ ಗರ್ಲ್ಸ್, ಯಾರೆಲ್ಲ ನನ್ನ ಮೇಲೆ ಮನಸ್ಸಿದ್ದು ಪ್ರಪೋಸ್ ಮಾಡಿದೆ, ವೆಯ್ಟ್ ಮಾಡಿಕೊಂಡು ಯಾರೆಲ್ಲ ಇದು ಮಾಡಿದ್ದೀರಾ, ನೆಕ್ಸ್ಟ್ ನಾನು ಸಿಗಲ್ಲ. ಇನ್ಮೇಲಿಂದ ಜೈಕರ್ ಚೇಂಜ್ ಆಗಿಬಿಡ್ತಾರೆ. ನೀವು ಪಶ್ಚಾತ್ತಾಪ ಪಡ್ತೀರಾ, ಯಾಕೆ ನನ್ನ ಹತ್ರ ಹೇಳ್ಕೊಂಡಿಲ್ಲ, ಯಾಕೆ ಜೈಕರ್ ಹತ್ರ ಹೇಳ್ಕೊಂಡಿಲ್ಲ, ಆವಾಗಲೇ ಸುಮಾರಕ್ಕಿಂತ ಇವಾಗ ಸ್ಮಾರ್ಟ್ ಆಗಿಬಿಟ್ಟಿದ್ದಾನೆ, ನಂಗೆ ಇನ್ಮೇಲೆ ನಾನು ಸಿಗಲ್ಲ ಅಂತ ನೀವು ಅಂದ್ಕೊಳ್ಳೋದೇ ಬೇಡ. ಇನ್ಮೇಲೆ ನಾನು ಸಿಗಲ್ಲ. ಎಷ್ಟೇ ಸುಂದರವಾಗಿರಲಿ, ಏನೇ ಆಗಿರಲಿ, ನನಗೆ ಕಟ್ಕೊಂಡು ಏನಾಗಬೇಕಾಗಿದೆ. ಈ ಥರ ಪ್ರಾಡಕ್ಟ್ಸ್ ಎಲ್ಲ ನಾನು ನೋಡೇ ಇಲ್ಲ. ಅಂದರೆ ಈ ಥರ ಸಿಸ್ಟಮೇ ಗೊತ್ತಾ, ಒಳ್ಳೆ ಆಪರೇಷನ್ ಥಿಯೇಟ್ರಿಗೆ ಬಂದಂಗಿದೆ. ಯಪ್ಪ, ಒಂದು ಆಪರೇಷನ್ ಮಾಡಿ ಕಿಡ್ನಿ ತೆಗೆದಿದ್ರೆ ಸಾಕು. ಅಟ್ ಸಮಥಿಂಗ್ ಬೆಸ್ಟ್. Thank you. Thank you. Yes. We had a great time. Yes, thank you very much for having me. Yes. ನೋಡಿದ್ರಲ್ಲ, ಇದು ಕೊರಿಯಾದ ಫೇಶಿಯಲ್ ಟ್ರೀಟ್ಮೆಂಟು. ಅದ್ರಲ್ಲಿ ನಾನು ಮಾಡಿಸಿರೋದು 1 ಟೈಪ್ ಅಷ್ಟೇ. ಮೇ ಬಿ ನಾನು ಕವರ್ ಮಾಡಿದ ಒಂದು 5 to 10% ಅಷ್ಟೇ ಇರ್ಬೋದು. ಆದರೆ ಇನ್ನೂ ಬೇಜಾನಿದೆ, ಏನೇನೋ ಇದೆ. ಟ್ರೀಟ್ಮೆಂಟಲ್ಲೂ ಬೇಜಾನಿದೆ. ಏನೇನು ಪ್ರಾಬ್ಲಮ್ ಇದ್ರೆ ಅದಕ್ಕೋಸ್ಕರ ಒಂದು ಸೊಲ್ಯೂಷನ್ ಇದೆ. ಅಷ್ಟೇ ಅಲ್ಲದೆ ಫೇಸ್ಗೆ ಫುಲ್ಲು ಗಡ್ಡನೇ ಬರೆದಿರೋ ಹಂಗೆ ಫುಲ್ಲು ಲೇಸರ್ ಟ್ರೀಟ್ಮೆಂಟ್ ತಗೊಂಡು ಅದನ್ನು ಮಾಡ್ತಾರಂತೆ. ಕಲೆ ಎಲ್ಲ ಇದ್ದರೆ ಅದಕ್ಕೊಂದು ಲೇಸರ್ ಟ್ರೀಟ್ಮೆಂಟ್ ಅಂತ ಬರುತ್ತೆ. ಪ್ಲಾಸ್ಟಿಕ್ ಸರ್ಜರಿ ಬರುತ್ತೆ. ಸ್ಕಿನ್ ಕೇರ್ ಬಗ್ಗೆ ಕೊರಿಯಾಗೆ ಇರುವಂಥ ನಾಲೆಜ್ ಆಗಲಿ, ಅವ್ರಿಗೂ ಇರುವಂಥ ಇಂಟ್ರೆಸ್ಟ್ ಆಗಲಿ ಬೇರೆ ಯಾವ ಕಂಟ್ರಿ ಯಾರಿಗೂ ಇಲ್ಲ. ಇನ್ನೂ ಬೇಜಾನ್ ತಿಳ್ಕೊಳ್ಳೋದಿದೆ. ಆದಷ್ಟು ನಾನು ಕವರ್ ಮಾಡೋ ಟ್ರೈ ಮಾಡ್ತೀನಿ. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್, ನಾವೇನು ಮಾಡ್ತೀವಿ, ಯಾವಾಗಲೂ ಇನ್ನೊಬ್ಬರು ನೋಡಿಕೊಂಡು ಆ ಥರ ನಮ್ಗೆ ಇಲ್ವಲ್ಲ ಅಂತ ನೋಡ್ತೀವಿ. ಇವಾಗ ನೋಡಿ, ಕೊರಿಯನ್ಸ್ಗೆ ಕರ್ಲಿ ಹೇರ್ ಇಷ್ಟ, ಇಂಡಿಯನ್ಸ್ಗೆ ಸ್ಟ್ರೈಟ್ ಹೇರ್ ಇಷ್ಟ. ಅದೇ ಥರ ಜೀವನದಲ್ಲೂ ಅಷ್ಟೇ, ನಾವು ಇನ್ನೊಬ್ಬರನ್ನು ನೋಡಿಬಿಟ್ಟು ನಮ್ಮ ಹತ್ರ ಅದಿಲ್ವಲ್ಲ ಅಂತ ಅಂದ್ಕೊಳ್ಳೋದಕ್ಕಿಂತ ಇನ್ನು ನಮ್ಮ ಲೈಫನ್ನೇ ಎಷ್ಟೋ ಜನ ಡ್ರೀಮ್ ಲೈಫಾಗಿ ನೋಡ್ತಾ ಇರೋರನ್ನು ನೋಡಿ ನಮ್ಗೆ ಇವೆಲ್ಲ ಇದೆಯಲ್ಲ ಅಂತ ಅದನ್ನು ನೋಡಿಕೊಂಡು ಹ್ಯಾಪಿಯಾಗಿರೋದು ಎಷ್ಟೋ ಬೆಟರು. ಸೊ ನಾನು ಹೇಳೋದು ಇಷ್ಟೇ, ಜೀವನದಲ್ಲಿ ನಿಮಗೆ ಅಹಂಕಾರ ಅಂತ ಬಂದರೆ ನಿಮಗಿಂತ ಮೇಲಿರೋರನ್ನ ನೋಡಿ, ಆವಾಗ ಗೊತ್ತಾಗುತ್ತೆ ನಮ್ಮ ಹತ್ರ ಏನೂ ಇಲ್ಲ ಅಂತ. ಅದೇ ಜೀವನದಲ್ಲಿ ನೆಮ್ಮದಿ ಬೇಕು ಅಂತ ಬಂದರೆ ನಿಮಗಿಂತ ಕೆಳಗಿರೋರನ್ನ ನೋಡಿ. ಪಾಪ ಅವರು ನಮ್ಮ ಲೈಫ್ಗೆ ಬರೋದಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾರೆ ಅದನ್ನು ನೋಡಿ. ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು, ಅಥವಾ ನೀವು ಪಡ್ಕೊಂಡಿರೋ ಈ ಲೈಫನ್ನು ನೋಡಿಕೊಂಡು
ನೀವು ಖುಷಿಯಾಗಿರಿ. ಇನ್ನೊಂದು ವಿಷಯ ತೋರ್ಸೋಕ್ಕಿದೆ, ಕೇಳ್ತಾ ಇದ್ರಲ್ಲ ಯಾವ್ಯಾವ ಬಗೆಗೆ ಇರುತ್ತೆ ಅಂತ, ಒಂದು ತೋರಿಸ್ತಿದ್ದೀರಿ. ಯಾವ ಲೆವೆಲಿಗೆ ಬ್ಯಾಂಡೇಜ್ ಎಲ್ಲ ಹಾಕೊಂಡಿದ್ದಾರೆ ಅಂದರೆ, ಏನು ಇವಾಗೇನು ICUನೋ ಕೋಮಾದಿನೋ ಎತ್ಕೊಂಡು ಬಂದಂಗೆ. ಆದರೆ ಇಲ್ಲಿರೋ ಪಬ್ಲಿಕ್ ಒಬ್ಬರು ರಿಯಾಕ್ಟ್ ಮಾಡ್ತಾ ಇಲ್ಲ, ಒಬ್ಬರು ಅವ್ರ ಕಡೆ ತಿರ್ಗಿನೂ ನೋಡ್ತಾ ಇಲ್ಲ. ಆದರೆ ಅವರಿಬ್ಬರು ಕಪಲ್ಸೋ ಗಂಡ ಹೆಂಡ್ತಿನೂ ಗೊತ್ತಿಲ್ಲ, ಇಬ್ಬರು ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಂಡಿದ್ದಾರೆ. ಲಿಫ್ಟಿಂಗು, ನೋಸು ಅದೇನೋ ಮಾಡ್ಕೊತಾರಂತೆ, ಎಲ್ಲ ಮಾಡ್ಕೊಂಡಿದ್ದಾರೆ. ಆ ಹುಡುಗಿ ಅಂತೂ ಕೇಳದೆ ಬೇಡ, ಫುಲ್ಲು ಪ್ಲಾಸ್ಟರ್ ಹಾಕ್ಕೊಂಡು ಅವಳಿಗೆ ಬಾಯಿ ಕಳಿಯೋಕ್ಕಾಗ್ತಾ ಇಲ್ಲ. ಕಳಿಯೋದಂದ್ರೆ ಬಾಯಿನ ಮಾಡೋಕ್ಕಾಗ್ತಾ ಇಲ್ಲ, ಮಾತಾಡೋಕ್ಕಾಗ್ತಾ ಇಲ್ಲ ನೆಟ್ಟಿಗೆ. ಆ ಹುಡುಗಂಗೂ ಕಣ್ಣನ್ನ ನೆಟ್ಟಿಗೆ ಬಿಡೋಕ್ಕೆ ಆಗ್ತಾ ಇಲ್ಲ. ಆ ಲೆವೆಲಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡಿದ್ದಾರೆ. ಬಟ್ ಯಾರು ಏನು ರಿಯಾಕ್ಟ್ ಮಾಡ್ತಾ ಇಲ್ಲ. ಇದು ಕೊರಿಯಾ. ಒಂದು ಕಡೆ ನೋಡಿ ಬ್ಯೂಟಿ ಮೇಲಿರೋ ಹುಚ್ಚುತನ ಎಲ್ಲಿ ತನಕ ಮಾಡಿಸುತ್ತೆ ಅಂತ. ಅದೇ ಇನ್ನೊಂದು ಕಡೆ ನಾವು ಪಾಸಿಟಿವ್ ನೋಡೋದಾದರೆ, ಇಲ್ಲಿನ ಜನರ ಮ್ಯಾನರಿಸಮ್. ನಮ್ಮದ್ರಲ್ಲಿ ಒಬ್ಬ ಪ್ಲಾಸ್ಟರ್ ಹಾಕ್ಕೊಂಡು ಬಂದರೆ, ಅಥವಾ ಒಬ್ಬ ಸ್ವಲ್ಪ ಬೇರೆ ಥರ ಡ್ರೆಸ್ ಹಾಕ್ಕೊಂಡು ಬಂದರೆ, ಹುಡುಗಿನೇ ಒಂದು ಸ್ಕರ್ಟ್ ಹಾಕ್ಕೊಂಡು ಬಂದರೆ, ಅಥವಾ ಹುಡುಗನೇ ಕಲ್ಲರ್ ಹಾಕ್ಸ್ಕೊಂಡು ಬಂದರೆ, ಅಥವಾ ಏನೇ ಮಾಡ್ಕೊಂಡು ಬಂದ್ರು ನಾವು ಅವ್ರನ್ನ ನೋಡ್ತಾ ಇರ್ತೀವಿ, ಗುರ್ರ ಅಂತ ಗುರಾಯಿಸ್ತೀವಿ. ನಾನು ಅಷ್ಟೇ. ಆದರೆ ಇಲ್ಲಿ ಆ ಲೆವೆಲ್ಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಬಂದು ಮೆಟ್ರೋದಲ್ಲಿ ಕೂತಿದ್ದಾರೆ. ಅಕ್ಕಪಕ್ಕ ಇರೋರು ಏನು ಹಾಗೆ ಇಲ್ಲ ಅನ್ನೋ ಥರ ಅವ್ರ ಪಾಡಿಗೆ ಅವ್ರು ಆರಾಮಾಗಿದ್ದಾರೆ. ದಿಸ್ ಇಸ್ ಅನದರ್ ಸೈಡ್ ಆಫ್ ಸೌತ್ ಕೊರಿಯಾ. ಸೊ ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ಇನ್ನೇನೇನು ಕವರ್ ಮಾಡೋಕ್ಕಾಗುತ್ತೆ ಎಲ್ಲದನ್ನು ಕವರ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನನ್ನ ವಿಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಮಣ್ಣು ಮಸ್ ಎಲ್ಲದನ್ನು ಮಾಡಿ. ಬಿಡಿ ಕಮೆಂಟ್ ಮಾಡಿ, ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಕೋರೆಗೆ ಬಂದರೆ ನೀವೇನಾದ್ರು ಈ ಥರ ಮಾಡಿಸ್ಕೋತೀರಾ ಅದನ್ನು ಫಸ್ಟ್ ಹೇಳಿ. ಮತ್ತೆ ಸಿಗ್ತೀನಿ. ನಾನು ಹೇಳ್ದಂಗೆ ಕನ್ಸಿಸ್ಟೆನ್ಸಿನೇ ಥರ ಮೇಂಟೈನ್ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ಬೇಕಷ್ಟೇ. ಸೊ ಬೇಗ 200K ಚಕಟಕ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಮರ್ರೆ, ಬೇಗ ಮಾಡಿ. ಕೋರದಲ್ಲಿ ವಿಡಿಯೋ ಮಾಡೋದು ಬೇಡವಾ? BTS ಮನೆಲ್ಲ ನೋಡೋದು ಬೇಡವಾ? ಮಾಡೋಣ. ಸೊ ಮತ್ತೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.